ಗುರುಗಳಾದ ಶ್ರೀ ಶ್ರೀ ಕಾಯಕಯೋಗಿ ಶಿವಶರಣ ಹುಲಿ ಚೆನ್ನಯ್ಯನವರ 918ನೇ ಜಯಂತಿ ಮಹೋತ್ಸವ. ಆದ್ದರಿಂದ ನಮ್ಮ ಪಂಚಾಂಗ ವರ್ಮ ಎರಡು ಸಮುದಾಯಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ನಾವು ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿದ್ದೀವಿ. ಆದ್ದರಿಂದ ನಾವು ಈ ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ. ನಾವು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಹುಲಿ ಚೆನ್ನಯ್ಯ ಅವರು ಅಂತಂದರೆ 1107ರಲ್ಲಿ ಜನಿಸಿದ ಅವರು ವಿಜಯಪುರ ಜಿಲ್ಲೆಯ ಶಿವಣಗಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಶಿವಣಗಿ ಎಂಬ ಗ್ರಾಮದಲ್ಲಿ ಜನಿಸಿದ ಅವರು ಬಸವ ಕಲ್ಯಾಣದಲ್ಲಿ ಹೋಗಿ ಶ್ರೀ ಬಸವಣ್ಣನವರ ಅನುಯಾಯಿಗಳಾಗಿ ಅವರ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡು ಅವರು ಜನರಿಗೆ ಸಮುದಾಯದವರು ಬರೀ ಪರಿಚಯ ಕೊರಮರಿಗೆ ಎಲ್ಲ ಜನಸಮುದಾಯದವರಿಗೆ ನೀಡಿರುವ ಮಾರ್ಗದರ್ಶನ ಏನಂದರೆ ಕಾಯಕವೇ ಕೈಲಾಸ ಅಂತ. ಯಾರು ಕಾಯಕವನ್ನು ನಂಬಿಕೊಂಡು ವೃತ್ತಿಯನ್ನು ಮಾಡುತ್ತಾರೋ ಅವರು ಕೈಲಾಸವನ್ನು ನೋಡಬೇಕಂತ ಅವರ ಆಶಯ, ಅವರ ದಾಸೋಹ. ಅವರು ವೃತ್ತಿ ಅಂತಂದರೆ ಅಗ್ಗಾನ್ಯ ವೃತ್ತಿಯಿಂದ ಅದರಲ್ಲಿ ಬಂದ ಸಂಪಾದನೆಯಿಂದ ಜನರಿಗೆ ದಾಸೋಹವನ್ನು ನೀಡುತ್ತಾ ಎಲ್ರಿಗೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಅವರ ಜಯಂತಿಯನ್ನು ಕಳೆದ ಸರ್ಕಾರ 3 ವರ್ಷಕ್ಕೆ ಮುಂಚೆ ಆಚರಣೆಗೆ ತಂದಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅವ್ರು ಕೂಡಿ KGF ತಾಲೂಕಿನಿಂದ ಹೊರಡ್ತಾ ಇದ್ದೇವೆ. KGF ತಾಲೂಕಿನಿಂದ ಹೋಗಿ ಕೋಲಾರದಲ್ಲಿ ನಮ್ಮ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಅಲ್ಲಿ DC ಸಾಹೇಬರು, MP MLA ಅವರು ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ನಮ್ಮ ದುರದೃಷ್ಟ ಈ ತಾಲೂಕಿನಲ್ಲಿ MLA ಅವರು ಹಿಂದೆ ಮಾಡ್ತಾಯಿಲ್ಲ. ನಮ್ಮ ಸಮುದಾಯ ಬೇಡ ಅಂದ್ಕೊಂಡಿದ್ದಾರೆ. ವರಿಷ್ಠ ಸಮುದಾಯ ಅಲ್ಪಸಂಖ್ಯಾತರು ಅವ್ರು ಬೇಕಾಗಿಲ್ಲ ಅಂದ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಅವರು ಅನುಭವಿಸಬೇಕಾಗುತ್ತೆ. ಅದೇ ನಾವು ಅಲ್ಪಸಂಖ್ಯಾತರಿದ್ದೇವೆ, ಅದರಿಂದ ಎಲ್ಲರೂ ಕೂಡ ಕಡೆಗಣಿಸ್ತಾ ಇದ್ದಾರೆ. ಸರ್ಕಾರದಲ್ಲಿ ಇರುವ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಆದರೆ ಗೆಲ್ಲಲಿಕ್ಕೆ ಒಂದು ಓಟ್ ಕೂಡ ಸಾಕು, ಒಂದು ಓಟ್ ಕೂಡ ಮುಖ್ಯ ಇದೆ. ಅಂದರೆ ನಾವು ಅಲ್ಪಸಂಖ್ಯಾತರ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಹಿಂದಕ್ಕೆ ತಳ್ತಾ ಇದ್ದಾರೆ. ಅದರ ಪರಿಣಾಮ ಅವರು ಅನುಭವಿಸ್ತಾರೆ. ಅದೇ ರೀತಿಯಾಗಿ ತಾಲೂಕು ಆಡಳಿತ ಏನಿದೆ, ತಾಲೂಕು ಆಡಳಿತ ಕೂಡ ನಮ್ಗೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಯಾವುದೇ ಪಂಚಾಯತಿಗಳಲ್ಲಿ ಕೂಡ ಕಾರ್ಯಕ್ರಮ ಮಾಡಿಲ್ಲ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನಮ್ಮ ಹುಲಿ ಚೆನ್ನಯ್ಯನವರ ಜಯಂತಿಯನ್ನು ಯಾರು ಆಚರಣೆ ಮಾಡ್ತಾಯಿದ್ರು. ಆದ್ದರಿಂದ ನಮ್ಮ ತಾಲೂಕು ಆಡಳಿತಾಧಿಕಾರಿ ಮತ್ತು ನಮ್ಮ ಶಾಸಕರಿಗೂ ಕೂಡ ನಾವು ಇದರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ನಮ್ಮ ಸಮುದಾಯ ಹಿಂದೆ ಉಳಿದಿದೆ. ನಾವು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದೀವಿ, ರಾಜಕೀಯವಾಗಿ ಇಲ್ಲವೇ ಇಲ್ಲ. ಎಲ್ಲ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಗುರುತುಗಾರಿಕೆ ಆಗಿದೆ. ಅವರು ಜನಾಂಗದವರು ಅವರು ಗುರುತಿಸ್ಕೊಂಡು ಯಾರು ದೊಡ್ಡ ಸಮುದಾಯ ಇದೆ ಅವರು ಗುರುಪಟ್ಕೊಂಡು ಈಗ ಮಾಡ್ತಾಯಿದ್ದಾರೆ. ಇದರಲ್ಲಿ ನಾವು ಅಲ್ಪಸಂಖ್ಯಾತರಿದ್ದೇವೆ. ನಾವು ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ಥರ ಬಂದಿದ್ದಾರೆ ಅಂತ. ಇಲ್ಲಿಂದ ಊರುಗಳಿಂದ KGF ಬರಬೇಕು ಕೂಡ ಅವ್ರಿಗೆ ತೊಂದರೆ ಇದೆ, ಅಷ್ಟು ಹಿಂದೆ ಉಳಿದಿದ್ದಾರೆ. ಅದರಿಂದ ಸರ್ಕಾರದವರು ಎಚ್ಚೆತ್ತುಕೊಂಡು ನಮ್ಮನ್ನು ಇನ್ನೊಂದು ಏನಂತಂದರೆ ಜನರಲ್ಗೆ ಸೇರಿಸ್ಬೇಕು ಅಂತ ಇದ್ದಾರೆ. SCಯಿಂದ ತೆಗೆದು ಜನರಲ್ಗೆ ಹಾಕಬೇಕು, ಅವ್ರು ಹೆಚ್ಚು ಬಗ್ಸು ಅದು ಇದು ಅಂತ ಹೇಳ್ತೀವಿ. ಆದರೆ ನಮ್ಮ ತಪ್ಪ ಹಿಂದೆ ಉಳಿದಿದೆ. ಅದನ್ನು ಸರ್ಕಾರ ಪರಿಗಣಿಸಬೇಕು. ನಮ್ಮ ಶೈಕ್ಷಣಿಕವಾಗಿ ನಾವು ಮುಂದೆ ಬರಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಈ ದಿವಸ ಕೂಡ ಕೋಲಾರ ಜಿಲ್ಲೆಯ ಕನ್ನಡ ಸುವರ್ಣಭವನದಲ್ಲಿ ಮೀಟಿಂಗ್ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಕೂಡ DC ಸಾಹೇಬರು ಭಾಗವಹಿಸ್ತಾರೆ. ಇದ್ರ ಬಗ್ಗೆ ಮಾತಾಡ್ತೀವಿ. MLAಗೆ ಇನ್ವಿಟೇಷನ್ ಕೊಟ್ಟಿದ್ದೀರಾ? ಅವ್ರು ಇನ್ವೈಟ್ ಮಾಡಿದ್ದೀರಾ? ಅವ್ರು ಏನು ಹೇಳಿದ್ರು ನಿಮಗೆ? ಕೊಟ್ಟಿದ್ದೀವಿ. MLA ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಆದರೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಏನೋ ಕೆಲವು ಕಾರಣಗಳಿಂದ ಅವ್ರಿಗೇನೋ ಇದಿದೆಯೇನೋ, ಬೇರೆ ಇದೆಯೇನೋ, ಅವ್ರು ಬಂದಿಲ್ಲ ಅಷ್ಟೇ. ಸರ್, ಈಗ ಎಲ್ಲ ಪಕ್ಷಗಳು ಅಂದರೆ ಸ್ಥಳೀಯ ಶಾಸಕರು ಮನವಿ ಮಾಡ್ತೀವಿ. ನಮ್ಮ ಜನಕ್ಕಂತೂ ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ SC ಕ್ಯಾಟಗಿರಿ ಬಂದಾಗ ನಮ್ಮ ಕಮ್ಯುನಿಟಿಗೂ ನೀವು ಸಹಾಯ ಮಾಡಬೇಕು. ಯಾವುದಾದ್ರೂ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ನಮಗೂ ತಮ್ಮ ಪಕ್ಷದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ. ಮತ್ತು ಅವ್ರಿಷ್ಟ ಅವರು ನಿರ್ಣಯ ತಗೊಂಡ್ರೆ ಅವರು ತುಂಬ ಎಲ್ಲ ಆರ್ಥಿಕವಾಗಿ ಸಾಮಾಜಿಕ ಹಿಂದುಳಿದಿದ್ದೀವಿ. ನಾವು ಈ ಒಂದು 3 ವರ್ಷದಿಂದ ಈ ಜಯಂತಿಯನ್ನು ನಾವು
ಪಡ್ತಾ ಇದ್ದೀವಿ. ನಮ್ಮ ಒಂದು ಉದ್ದೇಶ ಏನಂತಂದರೆ ನಮ್ಮ ಸಮುದಾಯವನ್ನು ಮುಖ್ಯವಾಗಿ ಮುಖ್ಯವಾಗಿ ನಾವು ಮುಂತರಬೇಕಂತ ನಾವು ಆಲೋಚನೆ ಮಾಡಿ ನಾವೆಲ್ಲ ಮುಖ್ಯಸ್ಥರೆಲ್ಲ ಸೇರಿ ಎಜುಕೇಷನ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಜನಾಂಗಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ನಮ್ಮ ಒಂದು ಏನು ನೀಲಿ ಚೆನ್ನಯ್ಯ ಜಾತ್ರೆ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. ಈ ಕೆಜಪ್ ಮಟ್ಟಕ್ಕೆ ಎಲ್ಲ ಆಗಿದ್ದರಿಂದ ಅಂತ ಎಲ್ಲ ನಮ್ಮ ಪತ್ರಕರ್ತ ಬಂದಿದ್ದು ಇವತ್ತು ನಮ್ಮನ್ನು ಎಲ್ಲ ವಿಚಾರದಲ್ಲಿಯೂ ದರ್ಶನ ಮಾಡಲಿಕ್ಕೆ ಬಂದಿದ್ದೀರ. ತುಂಬ ಸಂತೋಷ. ನಾವು ನಮ್ಮ ಜನಸಂಖ್ಯೆ ಅಧ್ಯಕ್ಷರು ಇದ್ದಂಗೆ ತುಂಬ ಹಿಂದುಳಿದ ಭಾಗ ಆಗಿದೆ. ಶಾಸಕರಲ್ಲಿ ಮನವಿ ಮಾಡಿದ್ವಿ, ಹೋದ ವರ್ಷನೂ ಮನವಿ ಮಾಡಿದ್ವಿ, ಅದಕ್ಕೆ ಮುಂಚೆನೂ ಮನವಿ ಮಾಡಿದ್ವಿ. ಗಮನಕ್ಕೆ ಯಾವುದೇ ವಿಚಾರ ತಡೆದಿರೋ ಏನು ಕೆಲಸಗಳು ನಮ್ಮ ಪೂರ್ವಭಾವಿ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅವರು ವ್ಯವಸ್ಥಿತವಾಗಿ ಸುತ್ತೋಲೆ ಮುಖಾಂತರ ಎಲ್ರಿಗೂ ಕೂಡ ಸುದ್ದಿ ಮುಗಿಸಿದ್ದಾರೆ. ಕಾರಣಾಂತರಗಳಿಂದ ಯಾಕೋ ಗೊತ್ತಿಲ್ಲ ನಮ್ಮ ಸಮುದಾಯವನ್ನು ಒಂದಷ್ಟು ಹಿಂದೆನೇ ನೋಡ್ತಾ ಇದ್ದಾರೆ ಅಂತ ನಮಗೆ ಎಲ್ಲ ಒಂದು ಜಾಗದಲ್ಲಿ ತುಂಬ ನೋವು ಉಂಟಾಗ್ತಾ ಇದೆ. ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿಂದೆ ಉಳಿದಿದ್ದೀವಿ ನಾವು. ಈ ರೀತಿ ನಮ್ಮನ್ನು ಕೈ ಬಿಡಬಾರ್ದು. ಶಾಸಕರಲ್ಲಿ ಹೆಚ್ಚು ಹೆಚ್ಚು ಮನವಿ. ನಾವು ತುಂಬ ಹತ್ತಿರದಲ್ಲಿರ್ತಕ್ಕಂಥವರು ಶಾಸಕರನ್ನು ಅವರು ಮನೆಯಲ್ಲಿ ಹೋಗಿ ನಾವು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿ ನಮ್ಮ ಶಾಸಕರು KH ಮುನಿಯಪ್ಪ ಸಾಹೇಬರು ಮನೆಯಲ್ಲೇ ನಮಗೆ ಕಾರ್ಯಕರ್ತರು ಆಗಬೇಕು, ಈ ಕೆಜಪ್ ತಾಲೂಕಿನ ಸದಸ್ಯರು ಆಗಬೇಕು, MLA ಸದಸ್ಯರು ಆಗಬೇಕು ಅಂತೇಳಿ ಬೇಡಿಕೆ ಇಟ್ಟು ನಾವೆಲ್ಲ ಕೂಡ ಮನಸ ಇಚ್ಛೆಯಿಂದ ಹೃದಯಪೂರ್ವಕವಾಗಿ ನಾವು ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಇದ್ದು ನಾವು ಇವತ್ತವರೆಗೂ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಒಂದಷ್ಟು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ಸೂಚನೆ ನೀಡಬೇಕು. ಅವರು ಜನಾಂಗ ತುಂಬ ಹಿಂದೆ ಉಳಿದಿದ್ದೀವಿ. ಅದೇ ಥರ ಯಾವುದೇ ಒಂದು ಎಜುಕೇಷನ್ ಆಗಿರ್ಬೋದು, ಕಾನೂನು ಚೌಕಟ್ಟಲ್ಲಿ ಎಷ್ಟೋ ಜಾಗದಲ್ಲಿ ಎಷ್ಟೋ ಎಫೆಕ್ಟ್ಗಳು ಆಗ್ತಾನೆ ಬರ್ತಾ ಇದ್ದಾವೆ. ಅದಕ್ಕೆಲ್ಲ ಕೂಡ ಒಂದಷ್ಟು ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು ಶಾಸಕರು. ಈ ತಾಲೂಕು ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇರ್ತಾ ಇದ್ದೀವಿ, ಇವಾಗಲೂ ಕೂಡ ಇದ್ದೀವಿ. ಅದೇ ರೀತಿ ನಮ್ಮ ಜನಾಂಗಕ್ಕೆ ಹೆಚ್ಚು ಹಿಂದುಳಿದಿದ್ದರಿಂದ ಅವ್ರಿಗೆ ಹೆಚ್ಚಿನ ಸರ್ಕಾರದ ಸೌಲಭ್ಯಗಳು ಬೇಕಾಗಿದೆ. ಆ ಸರ್ಕಾರದ ಸೌಲಭ್ಯಗಳನ್ನು ಶಾಸಕರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ಬೋದು, ಜಿಲ್ಲಾ ಮಟ್ಟದಿಂದ ಆಗಿರ್ಬೋದು, ಎಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು. ಹುಲಿಯ ಚಂದಯ್ಯನವರು 12ನೇ ಶತಮಾನದಲ್ಲಿ ಹುಟ್ಟಿದವರು, ಬಸವಣ್ಣನವರ ಸಮಕಾಲೀನವರು. ಇವರು ಶಿವನಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂದು ಹಗ್ಗವನ್ನು ನೇಯುವ ಅವರು ಕಾಯಕ ಯೋಗಿ. ಕಾಯಕವೇ ಅವರ ಕೈಲಾಸ ಅಂತ ಬರ್ತಕ್ಕಂಥ ವಿದ್ಯೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ಸಂಪಾದನೆ ಮಾಡಿದಂಥ ಹಣವನ್ನು ಅರ್ಧ ಭಾಗ ಸಂಸಾರಕ್ಕೆ ಉಳಿಸ್ಕೊಂಡು ಅರ್ಧ ಭಾಗವನ್ನು ಆ ಕಾಲಘಟ್ಟದಲ್ಲಿ ಎಲ್ಲ ಜನಾಂಗಕ್ಕೆ ಸಮಪಾಲು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅನ್ನದಾಸೋಹವನ್ನು ಮಾಡ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಶಿವಶರಣ ನುಲಿಯ ಚಂದಯ್ಯನವರು. ಅಂಥ ಮಹಾನುಭಾವರನ್ನು ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಿಂದ ಅವರ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಲ್ಲ ರಾಜಕೀಯ ಪಕ್ಷದಲ್ಲಿ ಎಲ್ಲ ಅಂಗದಲ್ಲಿ ಕೂಡ ಎಲ್ರಿಗೂ ಗೊತ್ತಿದೆ ಈ ವಿಚಾರ. ಇವತ್ತು 3 ವರ್ಷಗಳಿಂದ ಹಿಂಭಾಗದಿಂದ ಸರ್ಕಾರ ಮಾನ್ಯತೆ ಮಾಡಿದೆ, ಸರ್ಕಾರ ಆಜ್ಞೆ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಪ್ರಾಮಾಣಿಕವಾಗಿ ಅವರ ಶ್ರೀ ಕಾಯಕ ಯೋಗಿ ಶಿವಶರಣ ನುಲಿ ಚಂದಯ್ಯನವರ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಆಫೀಸ್ಗಳಲ್ಲಿ ಮಾಡಬೇಕಂತೇಳಿ ಆಜ್ಞೆ ಮಾಡಿದ್ದಾರೆ. ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ನಮ್ಮ ಜನಾಂಗದ ಬಗ್ಗೆ ಕರುಣೆ ತೋರಿಸಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತೇಳಿ, ಎಲ್ಲ ರಂಗದಲ್ಲಿ ಕೂಡ ಆದ್ಯತೆಯನ್ನು ಕೊಡಬೇಕಂತೇಳಿ ಮತ್ತೆ ನಾವು ಕೇಳಿಕೊಳ್ಳುತ್ತೇವೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.